ನಾನು ನಿಮ್ಮ ಜಾನು. ನಾನು ನಿಮ್ಮ ದರ್ಶಿತ್. ನಾನು ನಿಮ್ಮ ವಿಕ್ರಮ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನನಗಿಂತ ಮುಂಚೆ ನಮ್ಮ ಮಕ್ಕಳು ಇಂಟ್ರಡಕ್ಷನ್ನ ಕೊಟ್ಬಿಟ್ಟಿದ್ದಾರೆ, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಅವರು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಯಾಕಪ್ಪ ಅಂತಂದರೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಆ್ಯಕ್ಚುಲಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಾಗಿನಿಂದನೂ ಕೇಳ್ತಾನೆ ಇದ್ದರು, ಬಟ್ ಚಿನ್ನು ಕೈ ಆ ಥರ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನಾವು ಹೋಗಿರಲಿಲ್ಲ. ಅದಕ್ಕೆ ಇನ್ನು ಅವ್ರು ಬಿಡ್ತಾ ಇಲ್ಲ ಹಠ ಅಂದ್ಬಿಟ್ಟು ಇವತ್ತು ಎಲ್ಲರೂ ಸೇರಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಂಜಾಯ್ ಮಾಡ್ಕೊಂಬರೋದಕ್ಕೆ. ನಾನು ಲಾಸ್ಟ್ ಇಯರ್ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಿಫೋರ್ ಲಾಸ್ಟ್ ಇಯರ್ ಕೂಡ ಅಪ್ಲೋಡ್ ಮಾಡ್ದಂಗಿದ್ದೀನಿ. ಸೊ ನಾವು ಎವ್ರಿ ಇಯರ್ ಹೋಗೋದು ಮಂಡೂರ್ ಹತ್ರ. ಅಲ್ಲಿ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲು. ಲಾಸ್ಟ್ ವೀಡಿಯೋದಲ್ಲೂ ನೋಡಿರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಬಟ್ ಈ ಸತಿ ಬೈಯಪ್ಪನಹಳ್ಳಿ ಹತ್ರ ಇರೋ ಹೊಸ್ದಾಗಿ ಮಾಡಿದಾರಂತೆ ಒಂದು ಸ್ವಿಮ್ಮಿಂಗ್ ಪೂಲು. ಸೊ ಅದು ಹೇಗಿರುತ್ತೆ ಏನು ನೋಡೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಬೈಯಪ್ಪನಹಳ್ಳಿ ಹತ್ರ ಇನ್ನೇನು ರೀಚ್ ಆಗಿಬಿಟ್ವಿ. ನಮ್ಮೂರಿಂದ ಸ್ವಲ್ಪ ಹತ್ರನೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ರೀಚ್ ಆಗಿಬಿಟ್ವಿ. ಬಟ್ ಇಲ್ಲಿಗೆ ಬಂದು ನೋಡಿದ್ರೆ ಅದು ಕಲಿತಾ ಇರ್ತಾರಲ್ವ ಸ್ವಿಮ್ಮಿಂಗು, ಸೊ ಅವ್ರಿಗಾದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಮಕ್ಕಳಿಗೆಲ್ಲ ನಾವು ಸೇಫ್ಟಿಯಾಗಿ ಹಂಗೆ ಬಿಟ್ಟು ಆಟಾಡೋಕ್ಕಾಗಲ್ಲ. ಅಂದರೆ ಸೇಫ್ಟಿ ಅಂತಂದರೆ ಸೇಫ್ಟಿ ಅಲ್ಲ, ಅವ್ರ ಪಾಡ್ಗೆ ಅವ್ರು ಆಟಾಡೋಂಗೆ ಇರೋದಿಲ್ಲ. ಒಳಗಡೆ ಹೇಗಿದೆ ಅಂದರೆ ನೋಡಿ, ಇದೇ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಕಾಣಿಸ್ತಿದೆಯಲ್ವ, ಅದರೊಳಗಡೆನೇ ಇರೋದು. ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಅಂತೆ ಅದು. ಬಟ್ ಅದರಲ್ಲಿ ಉದ್ದಕ್ಕೆ ಇದೆ ಅಷ್ಟೇ, ಬೇರೆ ಔಟ್ಡೋರ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಅಲ್ಲಿ ಹೋಗಲಿಲ್ಲ. ಮಕ್ಕಳನ್ನ ಅವರಷ್ಟಕ್ಕೆ ಅವ್ರಿಗೆ ಆಟಾಡೋಕ್ಕೆ ಬಿಡೋಕ್ಕೆ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಇನ್ನು ನಾವು ಯಾವಾಗೂ ಬರೋ ಹತ್ರನೇ ಅಲ್ಲಿಂದ ಅಲ್ಲಿಗೆ ಒಂದು ಮೇ ಬಿ 3 to 4 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ ಅಲ್ಲಿಗೆ ಬಂದ್ವಿ, ಅಲ್ಲೇ ಇದು ಪೂಲ್ ಹತ್ರಗೇ. ಸೊ ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್, ಲಾಸ್ಟ್ ಇಯರ್ ಬಂದಾಗೂ ಇದೇ ಥರ ಇತ್ತು, ಈಗಲೂ ಇದೇ ಥರ ಇದೆ. ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ ಇನ್ನೂ. ಸೊ ನಾನಂತೂ ಫಸ್ಟ್ ಟೈಮು ಮದುವೆ ಆದಮೇಲೆ ಜೀನ್ಸ್ ಪ್ಯಾಂಟ್ ಅಂತೂ ಟಿ ಶರ್ಟ್ ಹಾಕ್ಕೊಂಡಿರೋದು, ಜೀನ್ಸ್ ಅಲ್ಲ ನೈಟ್ ಪ್ಯಾಂಟ್ ಥರ ಪ್ಯಾಂಟ್, ಆಮೇಲೆ ಟಿ ಶರ್ಟ್ ನಮ್ಮ ಹಸ್ಬೆಂಡ್ದು ಹಾಕ್ಕೊಂಡಿರೋದು. ಅಂದರೆ ಮದುವೆಗೆ ಮುಂಚೆನೂ ನಾನು ಜಾಸ್ತಿ ಹಾಕ್ಕೊಂಡಿರಲಿಲ್ಲ ಬಿಡಿ. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯಾವಾಗೂ ಟ್ರೆಡಿಷ್ನಲ್ ಡ್ರೆಸ್ಸಸ್ಸೇ, ಚೂಡಿದಾರೆ ಆ್ಯಂಡ್ ಲೆಗ್ಗಿಂಗ್ಸ್ ಆರ್ ಟಾಪ್ಸ್ ಅಷ್ಟೇ. ಬಟ್ ಇವತ್ತು ಹಾಕ್ಕೊಂಡಿರೋದಕ್ಕೆ ಅವರೆಲ್ಲನೂ ಡ್ರೆಸ್ಸಸ್ ಹಾಕ್ಕೊಂಡಿರೋದಕ್ಕೆ ನನಗೇನೋ ಒಂಥರ ಫೀಲ್ ಆಗ್ತಾಯಿತ್ತು. ಬಟ್ ಎಲ್ಲರೂ ಇಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಆಡೋದಕ್ಕೆಲ್ಲನೂ ಚೆನ್ನಾಗಿರುತ್ತೆ ಹಾಗೆ ಅಂತ ಅಂದರು. ಫೈನಲಿ ಇಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ ಸಮ್ಮರ್ ಕ್ಯಾಂಪ್ನಲ್ಲಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಏಪ್ರಿಲಿಂದ. ಇನ್ನು ನಮ್ಮ ಮಕ್ಕಳಂತೂ ಯಾವಾಗ ಹೋಗಿ ಅದರಲ್ಲಿ ಜಂಪ್ ಹೊಡಿಬೇಕು ಅಂತ ಕಾಯ್ತಾ ಇದ್ದಾರೆ ನೋಡಿಕೊಂಡು. ಇನ್ನು ನಾವೆಲ್ಲ ಟಿಕೆಟ್ ತರಕ್ಕೆ ಹೋಗಿದ್ದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಇವ್ರು ಆ ಥರ ತಡೆಯೋಕ್ಕಾಗ್ದಿರ ನಮ್ಮ ಯಜಮಾನ್ರು ಬೇಗ ಟಿಕೆಟ್ಸ್ ಅಂತೂ ತೊಗೊಂಡ್ಬಿಟ್ರು. ಸೊ ಇವು ಬಂದು ಇಲ್ಲಿ ಈ ಥರ ಕೊಡೋ ಟಿಕೆಟ್ಸ್. ಲಾಸ್ಟ್ ಟೈಮು ಕಲರ್ಫುಲ್ ಆಗಿತ್ತು, ಈ ಸತಿ ಒಂದೇ ಕಲರಲ್ಲಿದೆ. ಇನ್ನು ಒಳಗಡೆ ನೀವು ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ದೊಡ್ಡವ್ರದ್ದು, ಮಕ್ಕಳು ಆಡೋದು ಆ ಕಡೆ ಇದೆ. ಕ್ಲೈಮೇಟು ಒಂದು ಸ್ವಲ್ಪ ಡಲ್ಲಾಗೇ ಇತ್ತು, ಆದರೂ ಪರವಾಗಿಲ್ಲ ಅಂತ ಆಡಿಸ್ಕೊಂಡು ಹೋಗ್ಬಿಡೋಣ, ಅವ್ರ ಆಸೆ ತೀರೋಗ್ಬಿಡಲಿ ಈ ಸತಿ, ಆಮೇಲೆ ಸ್ಕೂಲ್ಸ್ ಸ್ಟಾರ್ಟ್ ಆದರೆ ಆಗಲ್ಲ ಅಂತ ಬಂದ್ವಿ. ಇನ್ನು ನಮ್ಮ ಸನ್ನಿ ಅಂತೂ ಫಸ್ಟ್ ನೀರಿಗೆ ಇಳಿಯೋದಕ್ಕೆ ತುಂಬಾ ಹೆದರ್ಕೊತಾ ಇದ್ದಾನೆ. ಅದಕ್ಕೆ ಅವರಪ್ಪ ಎತ್ಕೊಂಡು ಟ್ರೈ ಮಾಡ್ತಾ ಇದ್ದ. ಬಟ್ ಚಿನ್ನು ಇವರೆಲ್ಲನೂ ಕಾಯ್ಕೊಂಡಿದ್ರು. ನಾವಿನ್ನು ಈ ಕಡೆ ಅಂತೂ ಕರ್ಕೊಂಬಂದುಬಿಟ್ವಿ ಇವರೆಲ್ಲನೂ. ಇನ್ನು ಚಿನ್ನು ಕೈಗೆ ನೀರು ಹೋಗ್ದಿರ ಪ್ಲಾಸ್ಟರ್ ಹಾಕಿ ಒಂದು ಕವರ್ನಂತೂ ಸುತ್ತಿದ್ದೀವಿ. ನೀರು ನೋಡಿ ಯಾವಾಗೂ ಇವ್ರು ಕ್ಲೀನ್ ಮಾಡ್ತಾನೆ ಇರ್ತಾರೆ. ನೀರಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮಿರರಲ್ಲಿ ನೋಡ್ಕೊಂಡಂಗೆ ಆ ಥರ ಕಾಣಿಸುತ್ತೆ ನೆಲ ಎಲ್ಲನೂ. ಇನ್ನು ಮಕ್ಕಳೆಲ್ಲ ಇನ್ನು ಸಿಕ್ಕಿದ್ದೇ ಚಾನ್ಸು ನೋಡಿ. ಇವನು ಇಳಿಯೋದಕ್ಕೆ ಭಯ ಪಡ್ತಿದ್ದವನು ಇವಾಗ ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಎಷ್ಟು ಖುಷಿ ಅಂದರೆ ಖುಷಿ. ಮಕ್ಕಳಿಗೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಲಾಸ್ಟ್ ಇಯರ್ ಕೂಡ ನಮ್ಮ ಸನ್ನಿ ಬಂದಿದ್ದ, ಬಟ್ ನಮ್ಮ ವಿಕ್ಕಿ ಬಂದಿರಲಿಲ್ಲ ಲಾಸ್ಟ್ ಇಯರು. ಇದೆಲ್ಲ ನೋಡಿ ಸ್ವಲ್ಪ ಖಾಲಿ ಆಗಿತ್ತು, ಯಾಕಂದರೆ ಇದು ವೀಕೆಂಡ್ ಅಲ್ಲ. ವೀಕೆಂಡ್ ಅಂದರೆ ಇಲ್ಲಿ ತುಂಬ ಜನ ಇರ್ತಾರಂತೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಬಟ್ ನಮಗಿದು ವೀಕೆಂಡ್ ಅಲ್ಲ, ನಾವು ವೀಕ್ ಡೇ ಅಲ್ಲಿ. ಅಂದರೆ ಮತ್ತು ರಾಜುಗೆ ಹಾಲಿಡೇಸ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಮೇಲೆ ಬಂದ್ವಿ. ಇವತ್ತು ಥರ್ಸ್ಡೇ ಆರ್ ಮಂಗಳವಾರ, ಇವತ್ತು ಟ್ಯೂಸ್ಡೇ. ಸೊ ಇನ್ನು ಹಂಗೆ ಬಂದುಬಿಟ್ವಿ ನಾವು.
ಇನ್ನು ಈ ಕಡೆ ಅತ್ತೆ ಅವರು ಫ್ರೆಂಡ್ಸ್ ಇಬ್ಬರು ಅಂದರೆ ನಮ್ಮ ಆಂಟಿರು ಸ್ವಲ್ಪ ಹೊತ್ತು ದೊಡ್ಡವರು ಇದರಲ್ಲಿ ಆಟಾಡ್ಕೊಂಡು ಬರ್ತೀವಿ, ಮಕ್ಕಳನ್ನ ಆ ಕಡೆ ಆಟಾಡಿಸ್ರಿ ಅಂತ ಹೇಳಿದರು. ಅದಕ್ಕೆ ಅವ್ರು ಆಟಾಡ್ತಾಯಿದ್ರೆ ನಾನು ಒಂದು ಸ್ವಲ್ಪ ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದೆ. ಇನ್ನು ಅವ್ರದ್ದೆಲ್ಲ ಆದಮೇಲೆ ನಾವು ಈ ಕಡೆ ಬಂದ್ವಿ ಮಕ್ಕಳ ಜೊತೆಗೆ. ಇಲ್ಲಿ ನಾವು ಆ ಕಡೆ ಎಲ್ಲ ಫುಲ್ಲಾಗಿ ಆಟಾಡ್ತಾ ಇರಬೇಕಾದ್ರೆ ನಾವು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ಸ್ ತಗೊಂಡೋಗಿ ಎಲ್ಲಿಡೋದಲ್ಲೆಲ್ಲ ತ್ಯಾವ ತ್ಯಾವ ಇರುತ್ತೆ. ಅದಕ್ಕೆ ಇನ್ನು ಬಿಡಲಿಲ್ಲ. ಬೇರೆ ಮಕ್ಕಳು ಎಲ್ಲ ಕೂಡ ಆಟಾಡ್ತಾಯಿದ್ರು. ಇನ್ನು ಫುಲ್ಲಾಗಿ ಅಂದರೆ ನಮ್ಮ ಜೆಶಿ ಮತ್ತು ವಿಕ್ಕಿ ಚಿಕ್ಕ ಮಕ್ಕಳು ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಯರ್ ಬೈ ಯಾರಾದರೂ ಇದ್ದರೆ ಅವಾಗ ಸಮ್ಮರ್ ಹಾಲಿಡೇಸ್ ಬಂದಾಗ ಕರ್ಕೊಂಡೋಗಿ ಮಕ್ಕಳನ್ನ. ಟಿಕೆಟ್ ಒಬ್ಬೊಬ್ರಿಗೆ 100 ರೂಪೀಸ್ ಇರುತ್ತೆ. ನಮ್ಮ ಸನಿ ವಿಕ್ಕಿ ಆ ಏಜ್ ಅವ್ರಿಗೆ ಮಾತ್ರ ಟಿಕೆಟ್ಸ್ ಇರೋದಿಲ್ಲ, ಫ್ರೀ ಅವ್ರಿಗೆ. ಇನ್ನು ನಮ್ಮ ಜಾನು ನಾನು ಒಂದು ಕಡೆ ಆದರೆ ಇನ್ನು ಇವರೆಲ್ಲ ನಮ್ಮ ಅತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಮತ್ತು ನಮ್ಮ ಹಸ್ಬೆಂಡ್ ಒಂದು ಕಡೆ ಥರ ನಾವೆಲ್ಲನೂ ಆಟಾಡಿಕೊಂಡು ಮಕ್ಕಳಿಗೆಲ್ಲ ಅವನಿಗೆ ಕೈ ಹುಷಾರು ಅಂತ ವಾರ್ನ್ ಮಾಡಿಕೊಂಡು ಆದರೂ ಅವನು ಆಡಿದ್ದೇ ಆಟ ಆಗ್ತಿತ್ತು. ಇನ್ನು ನಾವೆಲ್ಲ ಒಂದು ಸ್ವಲ್ಪ ಫೋಟೋಸ್ನ ತಗೊಳ್ಳೋಣ, ಹಂಗೆ ಆಟಾಡೋಣ ಅಂತ. ಈ ನೀರಲ್ಲಿ ಆಡೋದಕ್ಕೆ ದೊಡ್ಡವರು ಚಿಕ್ಕವರು ಅಂತ ಏನೂ ಇರೋದಿಲ್ಲ ಅಲ್ವ, ಸಂಬಂಧ ಇಷ್ಟ ಬಂದಂಗೆ ಆಟಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಆಟಾಡಿದ್ದಾದಮೇಲೆ ಕೈ ಕಾಲು ನೋವೆಲ್ಲ ಬರುತ್ತೆ, ಸುಸ್ತಾದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಫಸ್ಟೇ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಬಂದಿದ್ದೆ, ಮನೇಲಿ ಹೋದ ತಕ್ಷಣ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ಬೋದು ಅಂತ. ಫೈನಲಿ ಒಂದು ಸ್ವಲ್ಪ ವೀಡಿಯೋಸ್ನ ಇಲ್ಲ ಸೆಲ್ಫಿ ಥರ ತಗೊಳ್ಳೋಣ ಫೋಟೋಸ್ನ ಅಂತ. ನನಗಂತೂ ನಮ್ಮ ಹಸ್ಬೆಂಡ್ ಹತ್ರ ಬಂದರೆ ಭಯ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಆಲ್ರೆಡಿ ಒಂದು ಸತಿ ನೀರಲ್ಲಿ ಇದೇ ಥರ ಮನೆ ದೇವ್ರಿಗೆ ಹೋದಾಗ ಅಲ್ಲಿ ಕೆರೆ ಥರ ಇರುತ್ತೆ, ಒಂದು ಸ್ವಲ್ಪ ನೀರು ದೇವಸ್ಥಾನದ ಹತ್ರ. ಸೊ ಆ ನೀರಲ್ಲಿ ತಳ್ಳಿಬಿಟ್ಟಿದ್ರು ಆಟಾಡಿಸ್ಬೇಕು ಅಂದ್ಬಿಟ್ಟು. ಬಟ್ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಈ ಸಲ ಅವ್ರ ಹತ್ರ ಬಂದರೆ ನೀರಲ್ಲಿ ಆಡೋವಾಗ ನನಗೆ ತುಂಬ ಭಯ ಆಗುತ್ತೆ. ಆ್ಯಂಡ್ ಇಲ್ಲಂತೂ ನಮ್ಮ ವಿಕ್ಕಿ ಮತ್ತು ಜೆಶಿ ತುಂಬ ಭಯ ಪಡ್ತಾಯಿದ್ರು ಬರೋದಕ್ಕೆ. ಫೋಟೋಸ್ಗಾದರೂ ಬರ್ರೋ ಅಂದರೆ ಬರ್ತಾನೆ ಇರಲಿಲ್ಲ. ಹಾಗೂ ಹೀಗೂ ಎತ್ಕೊಂಬಂದು ಹಂಗೆ ಭಯದಲ್ಲೇ ಆಟ ಅಂತೂ ಆಡಿ ಮುಗಿಸ್ಕೊಂಡ್ವಿ. ಇನ್ನು ಎಲ್ಲ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಅಲ್ಲೇ ಇರುತ್ತೆ ರೂಮ್ಸ್ ಎಲ್ಲನೂ, ಗಂಡಸರಿಗೆ ಸಪ್ರೇಟ್ ಲೇಡೀಸ್ಗೆ ಸಪ್ರೇಟ್ ಇರುತ್ತೆ. ಸೊ ಅಲ್ಲೆಲ್ಲ ಟವಲಲ್ಲೆಲ್ಲನೂ ಸ್ವಲ್ಪ ಒರೆಸ್ಕೊಂಡು ಮತ್ತು ಡ್ರೆಸ್ಸಸ್ ಎಲ್ಲ ಕೂಡ ಚೇಂಜ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ಮೆಂಟ್ ವ್ಲಾಗ್. ಸೊ ಇದು ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಆಡ್ಸೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಆ ಕಡೆ ಅಪಾರ್ಟ್ಮೆಂಟಲ್ಲಿರೋರೆಲ್ಲ ಕೂಡ ಬರ್ತಿರ್ತಾರೆ. ಇವೆಲ್ಲನೂ ನಾವು ಪೂಲ್ನಲ್ಲಿ ತಗೊಂಡಿರೋ ಫೋಟೋಸು. ಸೊ ಇದು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಸಮ್ಮರ್ ಹಾಲಿಡೇಸ್ನಲ್ಲಿ ನೀವು ಎಲ್ಲಿಗೆ ಹೋಗಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.